ಎಲ್ಲರಿಗೂ ನಮಸ್ಕಾರ. ಸ್ವಾಮೀಜಿಗಳು ಎಲ್ಲರಿಗೂ ಪರಿಚಯ ಇದ್ದಾರಾ? ಮಠಕ್ಕೆ ಎಷ್ಟು ಜನ ಭೇಟಿ ಕೊಟ್ಟಿದ್ದೀರಾ? ಮಠಕ್ಕೆ ಯಾರು ಭೇಟಿ ಕೊಟ್ಟಿಲ್ಲ. ಸ್ವಾಮೀಜಿಗಳು ಇದೇ ಮೊದಲ ಬಾರಿ ಇರಬೇಕು ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟರು, ಹೌದಲ್ವಾ? ಇದು ಇವತ್ತೇ ಕೊನೆ ಆಗ್ಬಾರ್ದು, ಹೌದಲ್ವಾ? ಇದು ನಿರಂತರವಾಗಿ ನಡೀತಾ ಇರಬೇಕು. ಇವತ್ತಿನ ಉದ್ದೇಶ ಏನಪ್ಪಾ ಅಂತಂದ್ರೆ, ಸ್ವಾಮೀಜಿಗಳು ನಿಮ್ಮ ಗ್ರಾಮಕ್ಕೆ ಬಂದಿರೋಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನಿಮ್ಮ ಜಿಲ್ಲಾಧ್ಯಕ್ಷರಂತ ಶಿವಕುಮಾರಣ್ಣವರು ಏನು ಮಾಗಡಿಲಿ ವಿದ್ಯಾರ್ಥಿಗಳಿಗೆ, ನಮ್ಮಲ್ಲಿ ಏನು ಮಕ್ಕಳು ಎಜುಕೇಶನ್ ಮಾಡೋಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಸ್ವಾಮೀಜಿಯವರು ಆಯ್ತು ನಡೆಯಪ್ಪ, ನಾನು ಎಲ್ಲ ಗ್ರಾಮಗಳಿಗೂ ನಾನೇ ಭೇಟಿ ಕೊಡ್ತೀನಿ ಅಂತೇಳಿ ಸ್ವಾಮೀಜಿಯವರೆಲ್ಲ ನಿಮ್ಮನ್ನು ನೋಡೋದಕ್ಕೋಸ್ಕರ ಇವತ್ತು ನಿಮ್ಮೂರಿಗೆ ಬಂದಿದ್ದಾರೆ. ನೀವು ಹಂಗಾಗಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸ್ವಾಮೀಜಿ ನೋಡೋದಕ್ಕೆ ಮಠಕ್ಕೆ ಬರಲೇಬೇಕು, ಹೌದಲ್ವಾ? ಯಾಕೆ ಅಂತಂದ್ರೆ ಸ್ವಾಮೀಜಿಯವರು ಇವಾಗ 300 ಕಿಲೋಮೀಟರ್ ಅಲ್ಲಿಂದ ಇಲ್ಲಿವರೆಗೂ ಬಂದವರು ಅಂತಂದ್ರೆ ನಾವು ಹೋಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ, ಹೌದಲ್ವಾ? ಹಾಗಾಗಿ ಶಿವಕುಮಾರಣ್ಣವರು ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆಲ್ಲರಿಗೂ ಆಯೋಜನೆ ಮಾಡಿದ್ದಾರೆ. ಯಾಕೆಂತಂದ್ರೆ ಎಲ್ಲ ಸಮುದಾಯದಲ್ಲೂ ಮಾಡ್ತಾರೆ. ಮಕ್ಕಳಿಗೆಲ್ಲ ಎಜುಕೇಶನ್ ಮಾಡೋಂಥ ಮಕ್ಕಳಿಗೆ, ಓದೋಂಥ ಮಕ್ಕಳಿಗೆಲ್ಲ ಹುಮ್ಮಸ್ ಕೊಡಬೇಕು. ಯಾಕೆ ಅಂತಂದ್ರೆ ಎಲ್ಲ ಸಮುದಾಯದಲ್ಲಿ ಮಾಡಿದಾಗ, ಇವಾಗ ನಾವು ಓದ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳಿಗೆ ಅವ್ರ ಸಮುದಾಯದಲ್ಲಿ ಮಾಡ್ಬೇಕಾದ್ರೆ ನಾವು ಬೈಕಂತಿದ್ದೋ, ಅಯ್ಯೋ ನಾವ್ಯಾಕೆ ಮಡವಾಡ್ರಾಗ ಬಿಟ್ಬಿಟ್ಟುನಪ್ಪ, ನಮ್ಗೆ ಯಾರು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತು ಆ ರೀತಿ ಮನಸ್ಥಿತಿ ಬರಬಾರ್ದು ಅಂತ ಹೇಳ್ಬಿಟ್ಟು ಶಿವಕುಮಾರಣ್ಣವರು ಒಂದು ತೀರ್ಮಾನ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೂ, ಓದೋ ಮಕ್ಕಳಿಗೆ ಒಂದು ಹುಮ್ಮಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಸ್ವಾಮೀಜರ ಸಮೇತ ಕೈ ಜೋಡಿಸಿದ್ದಾರೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ 27ನೇ ತಾರೀಕು ನೀವೆಲ್ಲರೂ ಮಾಗಡಿಲಿ ಶಿವಕುಮಾರ ಸ್ವಾಮೀಜಿ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲರೂ ದಯವಿಟ್ಟು ಇಲ್ಲಿ ಏನ್ ಜನಸಂಖ್ಯೆ ಬಂದಿದ್ದೀರಾ ಪ್ರತಿಯೊಬ್ಬರು ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಜನವರಿ 5, 6ನೇ ತಾರೀಕು ನಮ್ಮ ಚಿತ್ರದುರ್ಗ ಮಠದಲ್ಲಿ ಜನವರಿ 5, 6ನೇ ತಾರೀಕು ಪ್ರತಿ ವರ್ಷ ಜನವರಿ 5, 6ನೇ ತಾರೀಕು ನಮ್ಮ ಚಿತ್ರದುರ್ಗ ಮಠದಲ್ಲಿ ಕಾಯಕ ಜಯಂತೋತ್ಸವ ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಏನಕ್ಕಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತಂದ್ರೆ, ಅವರ ಸ್ವಾರ್ಥಕ್ಕಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿರೋದು. ನಮ್ಮ ಸಮುದಾಯದವ್ರಿಗೆ ಒಂದು ಗುರಿ ಇರಬೇಕು, ಹೌದಲ್ವಾ? ನಮ್ಮ ಸಮುದಾಯದವರಿಗೆ ಒಂದು ಕೇಂದ್ರ ಬಿಂದು ಆಗಿರ್ಬೇಕು. ಇವಾಗ ಎಲ್ಲಾ ಸಮುದಾಯಕ್ಕೂ ಒಂದು ಕೇಂದ್ರ ಬಿಂದುವಾಗಿ ಮಠಗಳು ಕಟ್ಟಿದ್ದಾರೆ. ಆದ್ರೆ ನಮ್ಮ ಸಮುದಾಯಕ್ಕೆ ಕೇಂದ್ರ ಬಿಂದು ಅಂತ ಹೇಳ್ಬಿಟ್ಟು ಒಂದು ಚಿತ್ರದುರ್ಗದಲ್ಲಿ ಒಂದು ಮಠ ಇದೆ, ಹೌದಲ್ವಾ? ಹಾಗಾಗಿ ನಾವೆಲ್ಲರೂ ಅಲ್ಲಿ ಭೇಟಿ ಕೊಟ್ಟಾಗ ಮಾತ್ರ ನಮ್ಮ ಮಠ ನಮ್ಮ ಮಕ್ಕಳಿಗಾಗಿರ್ಬೋದು, ಮುಂದಿನ ಪೀಳಿಗೆಗಾಗಿರ್ಬೋದು, ಏನೋ ನಾವು ನಮ್ಮ ಅಧಿಕಾರ ನಾವು ಕಿತ್ಕೊಳ್ಳೋಕೆ ಸಾಧ್ಯ ಆಗಿರ್ಬೋದು, ಹೌದಲ್ವಾ? ನೋಡ್ರಿ, ನಮ್ಗೆ ಗುರಿ ಅಂತ ಹೇಳ್ಬಿಟ್ಟು ಅನ್ನಪೂರ್ಣಮ್ಮ ವರದಿಯನ್ನ ಏನು ಜಾರಿ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಗುರಿ ಐತೆ. ನಮ್ಮ ಹಿಂದೆನೂ ಸಮೇತ ಗುರುಗಳಿದ್ದಾರೆ, ಹೌದಲ್ವಾ? ಹಾಗಾಗಿ ನಾವೆಲ್ಲರೂ ಗುರುಗಳ ಜೊತೆಗೆ ಹೋಗಿದ್ದೆ ಆದ್ರೆ ನಮ್ಮ ಹಕ್ಕನ್ನು ನಾವು ಕಿತ್ಕೊಳ್ಳೋದ್ರಾಗ ಯಾವುದೇ ರೀತಿಯ ಅನುಮಾನ ಇಲ್ಲ. ನಿರಂತರವಾಗಿ ಸ್ವಾಮೀಜಿಯವರು 25 ವರ್ಷಗಳು ದೀಕ್ಷೆ ತಗೊಂಡು 25 ವರ್ಷಗಳಿಂದ ನಿರಂತರವಾಗಿ ಮಡಿವಾಳ ಸಮುದಾಯಕ್ಕೆ ಸೇವೆ ಮಾಡ್ಕೊಂತಲೇ ಬಂದಿದ್ದಾರೆ. ನಾವ್ ಯಾಕೆ ಒಂದ್ ದಿವಸ ಅವ್ರ ಜೊತೆಗೆ ಯಾಕೆ ನಾವು ಕೈ ಜೋಡಿಸಬಾರ್ದು? ಅವ್ರೇನ್ ದಿನ ಬರ್ರಿ ಮಠಕ್ಕೆ ಅಂತ ಕರೀತಾರ? ಕರೆಯೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಜನವರಿ 5, 6ನೇ ತಾರೀಕು ನಿಮ್ಮದು ಏನೇ ಕಾರ್ಯಕ್ರಮಗಳಿದ್ರು ಸಮೇತ ನಮ್ಮ ಮಡಿವಾಳದ ಒಂದು ಜಾತ್ರೆ ಆಗುತ್ತಪ್ಪ ಅಂತ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಅಲ್ಲಿಗೆ ಬರಲೇಬೇಕು. ಏನಕ್ಕೆ ಅಂತಂದ್ರೆ, ಫಸ್ಟು ನಮ್ಮ ಕುಲಗುರುಗಳು ಬಸವ ಮಾಚಿ, ನಮ್ಮ 12ನೇ ಶತಮಾನದಲ್ಲಿ ಮಡಿವಾಳ ಮಾಚಿದೇವರು, 21ನೇ ಶತಮಾನದಲ್ಲಿ ನಮ್ಮ ಬಸವ ಮಾಚಿದೇವ ಸ್ವಾಮೀಜಿಗಳು, ಹೌದಲ್ವಾ? ನಾವಿಂತ ಕುಲದಲ್ಲಿ ಹುಟ್ಟಿದ ಮೇಲೆ ನಮಗೆ ನೆಕ್ಸ್ಟ್ ಉದ್ಭವ ಆಗೋದು ಯಾವ್ದಪ್ಪ ಅಂತಂದ್ರೆ ಮನೆ ದೇವರು, ಹೌದ್ ತಾನೆ? ನಮ್ಗೆ ಫಸ್ಟ್ ಮನೆ ದೇವರು ಸಿಗುತ್ತೆ, ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಫಸ್ಟ್ ನಾವ್ ಇಂಥ ಕುಲದಲ್ಲಿ ಹುಟ್ಟಿದೀವಿ ಅಂತಂದ್ಮೇಲೆ ನಮ್ಗೆ ಫಸ್ಟ್ ಕುಲಗುರುಗಳು. ಹಾಗಾಗಿ ಕುಲಗುರುಗಳು ಜಾತ್ರೆ ಆಗೋದು ಯಾವತ್ತಪ್ಪ ಅಂತಂದ್ರೆ ಜನವರಿ 5, 6ಕ್ಕೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದಕ್ಕಿಂತ ಮುಂಚಿತವಾಗಿ 27ನೇ ತಾರೀಕು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇನ್ನು ಮಾತಾಡೋದಿತ್ತು, ಸ್ವಾಮೀಜಿಯವರು ಯಾರು ಊಟ ಮಾಡಿಲ್ಲಪ್ಪ, ಬೇಗ ಮುಗಿಸ್ಬೇಕು ನೀನು ಅಂತಂದ್ರು. ಹಂಗಾಗಿ ಬೇಗ ಮುಗಿಸ್ತಾ ಇದ್ದೀನಿ ನಾನು 2 ಮಾತುಗಳನ್ನು. ನಮಸ್ಕಾರ. ಜೈ ಮಡಿವಾಳ ಮಾಚಿದೇವ.